ಭಾರತ, ಚೀನಾ ಮತ್ತು ಮಯನ್ಮಾರ್ ಈ ರಾಷ್ಟ್ರಗಳ ವಿವಾದಿತ 3 ಪಾಯಿಂಟ್ ಗಡಿ ಪ್ರದೇಶಗಳ ಸುತ್ತಲೂ ಹಾದುಹೋಗಿರುವ ಪರ್ವತ ಮಾರ್ಗ ಯಾವುದು? ಮೌಂಟೇನ್ ಪಾಸ್ ಯಾವುದು? ಭಾರತ, ಚೀನಾ ಮತ್ತು ಮಯನ್ಮಾರ್ ನಡುವೆ ಹಾದು ಹೋಗಿರ್ತಕ್ಕಂಥ ಮೌಂಟೇನ್ ಪಾಸ್. ದೀಫು, ನಾಥುಲಾ, ಜಿಲೇಪ್ಲಾ, ಬಾಮ್ದಿಲಾ. ದೀಫು ಕಣಿವೆ ಮಾರ್ಗ ಭಾರತ, ಚೀನಾ ಮತ್ತು ಮಯನ್ಮಾರ್ ಈ 3 ರಾಷ್ಟ್ರಗಳ ನಡುವೆ 3 ಪಾಯಿಂಟ್ ಗಡಿ ರೇಖೆ, ಇದರ ಸುತ್ತಲೂ ಹಾದು ಹೋಗಿರ್ತಕ್ಕಂಥ ಒಂದು ಮೌಂಟೇನ್ ಪಾಸ್, ಅದು ದೀಫು. ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಬೆಟ್ಟದಲ್ಲಿದೆ. ಕೊಡೈಕೆನಾಲ್ ಇರುವಂತಹ ಬೆಟ್ಟ ಯಾವುದು? ನೀಲಗಿರಿ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು, ಅರಾವಳಿ ಬೆಟ್ಟಗಳು. ಪ್ರಸಿದ್ಧ ಗಿರಿಧಾಮ ಕೊಡೈಕೆನಾಲ್ ಪಳನಿ ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಮಹಾಸಾಗರಗಳಾಗಿವೆ? ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ. ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರಗಳಾಗಿವೆ. ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರಗಳಾಗಿವೆ. ಲುಕ್ಔಟ್ ಸರ್ಕ್ಯುಲರ್ ಎಂದರೆ ಏನು? ಲುಕ್ಔಟ್ ಸರ್ಕ್ಯುಲರ್ ಎಂದರೆ ಏನು? ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೊರಡಿಸುವಂತಹ ಒಂದು ಸುತ್ತೋಲೆ ಅಥವಾ ಆರ್ಥಿಕತೆಗೆ ಸಂಬಂಧಿಸಿದಂತೆ IMF ಹೊರಡಿಸುವಂತಹ ಒಂದು ಸುತ್ತೋಲೆ ಅಥವಾ ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೊರಡಿಸಲಾಗುವಂತಹ ಒಂದು ಸುತ್ತೋಲೆ ಅಥವಾ ವಿದೇಶಗಳಿಗೆ ಪ್ರಯಾಣಿಸುವ ವ್ಯಕ್ತಿಯು ಪೊಲೀಸರಿಗೆ ಏನಾರ ಬೇಕಾದ ಆಗಿದ್ದಾನೆ ಎಂದು ಪರೀಕ್ಷಿಸುವಂತಹ ಅಧಿಕಾರಿಗಳು ಬಳಸುವಂತಹ ಸುತ್ತೋಲೆ. ಯಾವ ಸುತ್ತೋಲೆ? ಲುಕ್ಔಟ್ ಸರ್ಕ್ಯುಲರ್. ಲುಕ್ಔಟ್ ಸರ್ಕ್ಯುಲರ್ ಅಂದರೆ ವಿದೇಶಕ್ಕೆ ಪ್ರಯಾಣಿಸುವ ವ್ಯಕ್ತಿಯು ಪೊಲೀಸರಿಗೆ ಬೇಕಾದವನೇ ಎಂಬುದನ್ನು ಪರೀಕ್ಷಿಸಲು ಅಧಿಕಾರಿಗಳು ಬಳಸುವಂತಹ ಒಂದು ಸುತ್ತೋಲೆನೇ ಅದು ಲುಕ್ಔಟ್ ಸರ್ಕ್ಯುಲರ್. 1960ರಲ್ಲಿ ಸಿಂಧೂ ಜಲ ಒಪ್ಪಂದ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ನಡೆಯಿತು? ಸಿಂಧೂ ಜಲ ಒಪ್ಪಂದ ಭಾರತ ಪಾಕಿಸ್ತಾನ, ಭಾರತ ಚೀನಾ, ಭಾರತ ನೇಪಾಳ, ಭಾರತ ಮತ್ತು ಬಾಂಗ್ಲಾ. 1960 ಸಿಂಧೂ ಜಲ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು. ಸಿಂಧೂ ನದಿಯ ಪ್ರಮುಖ ಉಪನದಿಗಳು ಜೇಲಂ, ಚೀನಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಕೇಂದ್ರ ಸರ್ಕಾರದ ಅಭಿವೃದ್ಧಿಪಡಿಸಿರುವ ಶ್ರೇಯಸ್ ಪೋರ್ಟಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಶ್ರೇಯಸ್ ಪೋರ್ಟಲ್ ಅಂದರೆ ಪದವಿ ಕೋರ್ಸ್ಗಳಲ್ಲಿ ಪ್ರಾಥಮಿಕವಾಗಿ ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶಿಕ್ಷಣಕ್ಕೆ ಅವಿಭಾಜ್ಯವಾಗಿ ತರಬೇತಿಯನ್ನು ಕೊಡುವುದು. ಅದು ಶ್ರೇಯಸ್ ಪೋರ್ಟಲ್. ಪದವಿ ಕೋರ್ಸ್ಗಳಲ್ಲಿ ಅಂದರೆ ಸ್ಟಾರ್ಟಿಂಗ್ ಪ್ರಾಥಮಿಕವಾಗಿ ಟೆಕ್ನಾಲಜಿ ಇಲ್ಲದಕ್ಕಂಥ ವಿದ್ಯಾರ್ಥಿಗಳಿಗೆ, ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಸಮೇತ ಕಲಿಕೆಯ ಕೋರ್ಸ್ಗಳಲ್ಲೇ ಪರಿಚಯಿಸ್ತಾ ಹೋಗುವಂತಹ ಒಂದು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗನೇ ಈ ಶ್ರೇಯಸ್ ಪೋರ್ಟಲ್. ಅಂದರೆ ಶಿಕ್ಷಣದ ಜೊತೆಗೆ ಉದ್ಯೋಗದ ಬಗ್ಗೆ ವಿವರವನ್ನು ಹೇಳ್ತಾ ಹೋಗೋದೇ ಈ ಶ್ರೇಯಸ್ ಪೋರ್ಟಲ್ನ ಪ್ರಮುಖ ಕಾರ್ಯ. ಈ ಕೆಳಗಿನಗಳಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು? 1ನೇ ಬಾಜಿರಾವ್, 2ನೇ ಬಾಜಿರಾವ್, ಮಾಧವರಾವ್, ನಾನಾ ಫಡ್ನವೀಸ್. 2ನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಪೇಶ್ವೆ. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಬರೆಯಲು ಕನಿಷ್ಠ ವಯೋಮಿತಿಯನ್ನು 21ರಿಂದ 19 ವರ್ಷಕ್ಕೆ ಇಳಿಸಲಾದ ವರ್ಷ ಯಾವುದು? ನಾಗರಿಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬರಲು 21ರಿಂದ 19ಕ್ಕೆ ಇಳಿಸಿದಂತಹ ವರ್ಷ ಯಾವುದು? 1876ರಲ್ಲಿ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯನ್ನು ಬರೆಯಲು ವಿದ್ಯಾರ್ಥಿಗಳಿಗೆ ಕನಿಷ್ಠ ವಯೋಮಿತಿಯನ್ನು 21ರಿಂದ 19ಕ್ಕೆ
ಇಳಿಸಲಾಯಿತು. ಯಾವಾಗ? 1876. ವೇದಗಳಲ್ಲಿನ ಪುರಾಣಗಳ ಸಂಖ್ಯೆ ಎಷ್ಟು? 16, 18, 20, 12. ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ 18. ನಾವು ವೇದಗಳಲ್ಲಿ 18 ಪುರಾಣಗಳನ್ನು ಕಾಣುತ್ತೇವೆ. ಗ್ರಾಮ ಆಡಳಿತವನ್ನು ಸುಗಮವಾಗಿಸಲು ಬಾರ್ಬಲೋತಿ ಪದ್ಧತಿಯನ್ನು ಜಾರಿಗೆ ತಂದ ಮೈಸೂರಿನ ಒಡೆಯರ್ ಯಾರು? ಬಾರ್ಬಲೋತಿ ಪದ್ಧತಿ ಅಂದರೆ ಗ್ರಾಮಾಡಳಿತವನ್ನು ಸುಗಮವಾಗಿ ಮಾಡುವಂತಹ ಒಂದು ಪದ್ಧತಿ. ಈ ಪದ್ಧತಿಯನ್ನು ಜಾರಿಗೆ ತಂದಂತಹ ಮೈಸೂರು ಒಡೆಯ ಯಾರು? ರಾಜ ಒಡೆಯರ್, ಚಿಕ್ಕ ದೇವರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್, ಚಾಮರಾಜ ಒಡೆಯರ್. ಚಿಕ್ಕ ದೇವರಾಜ ಒಡೆಯರು ಗ್ರಾಮ ಆಡಳಿತವನ್ನು ಸುಗಮವಾಗಿಸಲು ಬಾರ್ಬಲೋತಿ ಎನ್ನುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. ಈ ಕೆಳಗಿನಗಳಲ್ಲಿ ಎಕಾನಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು? ಎಕಾನಮಿಕ್ ಸರ್ವೆ. ಹಣಕಾಸು ಆಯೋಗ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ನೀತಿ ಆಯೋಗ, ಹಣಕಾಸು ಸಚಿವಾಲಯ. ಎಕಾನಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಹಣಕಾಸು ಆಯೋಗ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಎಕಾನಮಿಕ್ ಸರ್ವೆಯನ್ನು ಪ್ರಕಟಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? 1935, 40, 45, 39. ರಿಸರ್ವ್ ಬ್ಯಾಂಕ್ 1949ರಂದು ರಾಷ್ಟ್ರೀಕರಣ ಆಯಿತು. ಹಾಗಾದರೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ ಎಂದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಕೆಳಗಿನಗಳಲ್ಲಿ ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಯಾವುದು? ಸ್ಫಟಿಕ ರೂಪದಲ್ಲಿರತಕ್ಕಂಥ ಕಾರ್ಬನ್ ಕಂಟೆಂಟ್ ಇರತಕ್ಕಂಥ ಸ್ಫಟಿಕ ರೂಪದಲ್ಲಿ ಕಾರ್ಬನ್ ಇರುವಂತಹ ವಸ್ತು ಯಾವುದು? ಕಲ್ಲಿದ್ದಲು, ಗ್ರಾಫೈಟ್, ವಜ್ರ ಇದ್ದಲು. ಈ ಮೂರೂ ಸಮೇತ ಕಾರ್ಬನ್ ಕಂಟೆಂಟ್ ಇರುವಂಥವೇ. ಆದರೆ ಸ್ಫಟಿಕ ರೂಪದಲ್ಲಿರುವಂತಹ ವಸ್ತು ಯಾವುದು ಅಂತ ಕೇಳಿದೆ ನಾನು. ಸ್ಫಟಿಕ ರೂಪದಲ್ಲಿ ಇರುವಂಥದ್ದು ಗ್ರಾಫೈಟ್. ಗ್ರಾಫೈಟ್ ಇದು ಸ್ಫಟಿಕ ರೂಪದಲ್ಲಿ ಇರುತ್ತದೆ. ಈ ಕೆಳಗಿನವುಗಳಲ್ಲಿ ನವರತ್ನ ಸ್ಥಾನಮಾನ ಪಡೆದಿರುವ ಉದ್ದಿಮೆ ಯಾವುದು? ಕೋಲ್ ಇಂಡಿಯಾ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಲಿಮಿಟೆಡ್. ಇಲ್ಲಿ ಕೋಲ್ ಇಂಡಿಯಾ ನವರತ್ನ ಸ್ಥಾನಮಾನ ಪಡೆದಿರತಕ್ಕಂಥ ಪ್ರಮುಖ ಉದ್ಯಮ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, BEL. ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ನವರತ್ನ ಸ್ಥಾನಮಾನ ಪಡೆದಿರುವಂತಹ ಒಂದು ಉದ್ದಿಮೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಎ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ರಲ್ಲಿ ಸ್ಥಾಪನೆಗೊಂಡಿತು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ರಲ್ಲಿ ಸ್ಥಾಪನೆಗೊಂಡಿತು. ಬಿ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದಕ್ಕೆ ಉತ್ತರ ಎ ಸರಿ, ಬಿ ತಪ್ಪು, ಬಿ ಸರಿ, ಎ ತಪ್ಪು, ಎ ಮತ್ತು ಬಿ ಎರಡು ಸರಿ, ಎ ಮತ್ತು ಬಿ ತಪ್ಪು ಅಂತ ಹೇಳಿದ್ದಾರೆ. ನೀವು ಉತ್ತರ ಎ ಸರಿ, ಬಿ ಸರಿ, ಎ ತಪ್ಪು. ಅಂದರೆ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಆದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆಗೊಂಡಿತು? 1990ರಲ್ಲಿ ಅಲ್ಲ. ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಬಿ ಸರಿ, ಎ ತಪ್ಪು. ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನುವ ಯಾವ ವಿಧಿಯನ್ವಯ ಹೈಕೋರ್ಟಿನಲ್ಲಿ ಸಲ್ಲಿಸಬಹುದು? 32, 226, 224, 228. 226ನೇ ವಿಧಿ ನಾವು ಹೈಕೋರ್ಟಿನ ಮುಖಾಂತರ ಸಲ್ಲಿಸ್ಬೋದು. ಅದೇ ಇದೇ ಕ್ವಶನ್ ಅವರು ಸುಪ್ರೀಂ ಕೋರ್ಟ್ ಅಂತ ಕೇಳಿದರೆ ನಾವು 32ನೇ ವಿಧಿಗೆ ಹೋಗಬೇಕಿತ್ತು. ಈ ಕೆಳಗಿನವುಗಳಲ್ಲಿ ಸೂಚೀಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ಸೂಚೀಪರ್ಣ ಕಾಡುಗಳು: ಎಬೋನಿ, ಮಹಾಗನಿ, ರಬ್ಬರ್, ತೇಗ, ಸಾಲ, ಶ್ರೀಗಂಧ, ವೋಕ್, ಸ್ಟ್ರೂಸ್, ಸೀಡರ್, ದೇವದಾರ, ನಂದಿ, ಮಲಬರಿ, ಮತ್ತಿ, ಹೊನ್ನೆ. ಸೂಚೀಪರ್ಣ ಕಾಡುಗಳಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳು ಅಂದರೆ ವೋಕ್, ಸ್ಟ್ರೂಸ್, ಸೀಡರ್ ಮತ್ತು ದೇವದಾರ ಮರಗಳನ್ನು ಸೂಚೀಪರ್ಣ ಕಾಡುಗಳಲ್ಲಿ
ಬೆಳೆಯುತ್ತೇವೆ. ಜಿಬ್ರಾಲ್ಡರ್ ಜಲಸಂಧಿ ಯಾವುದನ್ನು ಜೋಡಿಸುತ್ತದೆ? ಜಿಬ್ರಾಲ್ಡರ್ ಜಲಸಂಧಿ ಯಾವುದನ್ನು ಜೋಡಿಸುತ್ತದೆ? ಉತ್ತರ ಸಮುದ್ರ, ಇಂಗ್ಲಿಷ್ ಕಡಲ್ ಕಾಲುವೆ, ಅಟ್ಲಾಂಟಿಕ್ ಮತ್ತು ಮೆಡಿಟರೇನಿಯನ್ ಸಮುದ್ರ, ಅಮೆರಿಕಾ ಮತ್ತು ಕ್ಯೂಬಾ, ಇಟಲಿ ಮತ್ತು ಸಿಸಿಲಿ ದ್ವೀಪ. ಜಿಬ್ರಾಲ್ಡರ್ ಜಲಸಂಧಿ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಇದನ್ನು ಜೋಡಿಸುವಂತಹ ಕೆಲಸವನ್ನು ಈ ಜಿಬ್ರಾಲ್ಡರ್ ಜಲಸಂಧಿ ಮಾಡುತ್ತದೆ. ಈ ಕೆಳಗಿನ ಯಾವ ಮಾರುತಗಳನ್ನು 60 ಡಿಗ್ರಿ ಅಕ್ಷಾಂಶಗಳಲ್ಲಿ 60ರ ಅರಚುವ ಗಾಳಿ ಅಂತ ಕರೆಯುತ್ತಾರೆ? 60 ಡಿಗ್ರಿ ಅಕ್ಷಾಂಶದಲ್ಲಿ 60ರ ಅರಚುವ ಗಾಳಿ ಎಂದು ಯಾವ ಮಾರುತವನ್ನು ಕರೆಯುತ್ತಾರೆ? ನಿರಂತರ ಮಾರುತಗಳು, ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಪ್ರತಿವಾಣಿಜ್ಯ ಮಾರುತಗಳನ್ನು 60 ಡಿಗ್ರಿ ಅಕ್ಷಾಂಶದಲ್ಲಿ 60ರ ಅರಚುವ ಗಾಳಿ 60 ಡಿಗ್ರಿ ಅಕ್ಷಾಂಶದಲ್ಲಿ 60ರ ಅರಚುವ ಗಾಳಿ ಎಂದು ಕರೆಯುವಂತಹ ಮಾರುತಗಳು ಪ್ರತಿವಾಣಿಜ್ಯ ಮಾರುತಗಳು. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಅನ್ವಯ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವಂತಹ ಅವಕಾಶ ಕಲ್ಪಿಸಿದೆ? ಯಾವುದು? ಯಾವ ತಿದ್ದುಪಡಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ? 80, 82, 84, 86. ಉಚಿತ ಕಡ್ಡಾಯ ಶಿಕ್ಷಣ 86ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಪರೋಕ್ಷ ಮತದಾನದ ಮೂಲಕ ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? 250, 245, 238, 233. 238. ರಾಜ್ಯಸಭೆಗೆ ಚುನಾಯಿತರಾಗುವ ಗರಿಷ್ಠ ಸದಸ್ಯರ ಸಂಖ್ಯೆ 230. ಯಾವುದು? ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪರೋಕ್ಷವಾಗಿ 238. ಈ ಕೆಳಗಿನವುಗಳಲ್ಲಿ ಸೂರ್ಯನ ಸುತ್ತ ಒಂದು ಸಲ ಸುತ್ತು ಹಾಕಲು ಕನಿಷ್ಠ ಅವಧಿಯನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು? ಕನಿಷ್ಠ ಅವಧಿಯನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು? ಶುಕ್ರ, ಮಂಗಳ, ಶನಿ, ಭೂಮಿ. ಕನಿಷ್ಠ ಅಂದರೆ ಭೂಮಿ, ಬುಧ. ಬುಧ ಯಾಕೆ ಅಂದರೆ ಬುಧ ಅತ್ಯಂತ ಚಿಕ್ಕ ಗ್ರಹ, ಅದರಿಂದ ಅದು ಕನಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಭಾರತ ಸಂವಿಧಾನದ ತಿದ್ದುಪಡಿ ವಿಧಿವಿಧಾನಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಕಾಣುತ್ತೇವೆ? 18ನೇ ಭಾಗ, 19ನೇ ಭಾಗ, 20ನೇ ಭಾಗ, 21ನೇ ಭಾಗ. 20ನೇ ಭಾಗದಲ್ಲಿ ಭಾರತೀಯ ಸಂವಿಧಾನದ ತಿದ್ದುಪಡಿಯ ವಿಧಿವಿಧಾನಗಳನ್ನು ಕಾಣುತ್ತೇವೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮೊದಲನೇದು, ಸಂವಿಧಾನದ 43ನೇ ತಿದ್ದುಪಡಿಯನ್ನು 1977ರಲ್ಲಿ ಮಾಡಲಾಯಿತು. ಎರಡನೇದು, ಈ ತಿದ್ದುಪಡಿ ಪ್ರಕಾರ ರಾಜ್ಯ ಹೈಕೋರ್ಟ್ಗಳ ಮೇಲೆ ಹೇರಿದ್ದಂತಹ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು. ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶೆಯನ್ನು ನೀಡಲಾಯಿತು. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. ಸಂವಿಧಾನದ 43ನೇ ತಿದ್ದುಪಡಿಯನ್ನು 1977ರಲ್ಲಿ ಮಾಡಲಾಯಿತು ಮತ್ತು ಈ ತಿದ್ದುಪಡಿ ಪ್ರಕಾರ ರಾಜ್ಯದ ಹೈಕೋರ್ಟ್ಗಳ ಮೇಲೆ ಹೇರಿರತಕ್ಕಂಥ ನಿರ್ಬಂಧವನ್ನು ತೆಗೆದುಹಾಕಿ ಮತ್ತೆ ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶೆಯನ್ನು ನೀಡಲಾಯಿತು. ಹಾಗಾದರೆ ಪ್ರಮುಖವಾದ ಕೊನೆಯ ಪ್ರಶ್ನೆ, ಇತರೆ ಪ್ರಾಣಿಗಳಿಗೆ ಮಾಂಸಕ್ಕೆ ಹೋಲಿಸಿದರೆ ಮೀನಿನ ಬಳಕೆ ಮಾನವನ ದೇಹಕ್ಕೆ ಆರೋಗ್ಯಕರ. ಬೇರೆ ಪ್ರಾಣಿಗಳು ಮಾಂಸಕ್ಕೆ ಹೋಲಿಸಿದರೆ ಮೀನಿನ ಬಳಕೆ ದೇಹಕ್ಕೆ ಒಳ್ಳೆಯದು. ಯಾಕೆ? ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ಎರಡನೇದು, ಮೀನುಗಳು ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ಮೂರನೇದು, ಮೀನುಗಳು ಅಗತ್ಯ ಜೀವಸತ್ವಗಳನ್ನು ಒಳಗೊಂಡಿರುತ್ತವೆ. ನಾಲ್ಕನೇದು, ಮೀನುಗಳು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನನ್ನು ಒಳಗೊಂಡಿರುತ್ತವೆ. ಸೊ ಆನ್ಸರ್ ಈಸ್, ಇತರ ಪ್ರಾಣಿಗಳ ಮಾಂಸಕ್ಕೆ ಹೋಲಿಸಿದರೆ ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ಯಾವುವು ಹೆಚ್ಚು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರ್ತವೋ ಅವು ಮಾನವನ ದೇಹಕ್ಕೆ ಹೆಚ್ಚು ಆರೋಗ್ಯ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನಿತರ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ. ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು.